ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 22ರಂದು ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಅಪ್ಪಾಜಿ ಗುರುಸೇವಾ ಭಾಗ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ. ರಾಜ್ಕುಮಾರ್ ಬಿರಾದಾರ್. ದೇವಿನಗರದಲ್ಲಿ ಬೀದಿ ನಾಯಿಗಳ ದಾಳಿ, 5 ಮಕ್ಕಳಿಗೆ ಗಂಭೀರ ಗಾಯ. ಫೆಬ್ರವರಿ 21ರಿಂದ 28ರವರೆಗೆ ಕಲಬುರಗಿಯಲ್ಲಿ ರಾಷ್ಟ್ರೀಯ ನಾಟಕೋತ್ಸವ. ಎಸ್ಐಆರ್ ಪ್ರಕ್ರಿಯೆಗೆ ವಿರೋಧ, ಕರ್ನಾಟಕದಲ್ಲಿ ಮತದಾರರ ಹಕ್ಕು ರಕ್ಷಣೆಗೆ ಒತ್ತಾಯ. ಈಗ ವಾರ್ತೆಗಳ ವಿವರ. ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ಅಪ್ಪಾಜಿ ಗುರುಸೇವಾ ಭಾಗ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ರಾಜ್ಕುಮಾರ್ ಬಿರಾದಾರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ನೂರು ಗ್ರಾಮದ ಹಿರೇಗೌಡ ಲೇಔಟ್ನಲ್ಲಿರುವ ಅಪ್ಪಾಜಿ ಗುರುಕುಲ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಅಪ್ಪಾಜಿ ಗುರುಸೇವಾ ರಾಷ್ಟ್ರಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಫೆಬ್ರವರಿ 22ರಂದು ರವಿವಾರ ಸಂಜೆ 5 ಗಂಟೆಗೆ ನಡೆಯಲಿದೆ. ಶ್ರೀನಿವಾಸ ಸರಡಗಿಯ ಶ್ರೀ ರೇವಣಸಿದ್ದ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ಸಮಾರಂಭ ನಡೆಯಲಿದ್ದು, ಎಸಿಪಿ ಶರಣಬಸವೇಶ್ವರ ಹೀರಾ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಿದ್ದಶ್ರೀ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಸಯ್ಯ ಮಠಪತಿ, ಆರಕ್ಷಕ ನಿರೀಕ್ಷಕ ಭಜಂತ್ರಿ, ಪೊಲೀಸ್ ನಿರೀಕ್ಷಕ ಮಹಾದೇವ್ ಪಾಟೀಲ್, ದಿಶಾ ಕಾಲೇಜಿನ ವ್ಯವಸ್ಥಾಪಕ ಮುಖ್ಯಸ್ಥ ಶಿವಾನಂದ ಖಜೂರಿ ಹಾಗೂ ಪತ್ರಕರ್ತ ಜಯತೀರ್ಥ ಪಾಟೀಲ್ ಭಾಗವಹಿಸಲಿದ್ದಾರೆ. ಉದ್ಯಮಿ ಶರಣಬಸಪ್ಪ ಬಿ ಮಾಲಿ ಪಾಟೀಲ್ ಅವರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. 2009ರಲ್ಲಿ ಆರಂಭವಾದ ಅಪ್ಪಾಜಿ ಗುರುಕುಲ ಸಂಸ್ಥೆಯಲ್ಲಿ ಇದುವರೆಗೆ ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿದ್ದಾರೆ. ಪಠ್ಯಕ್ರಮದ ಜೊತೆಗೆ ಸಂಸ್ಕೃತ, ಸಂಗೀತ, ಕರಾಟೆ, ಕಂಪ್ಯೂಟರ್ ಶಿಕ್ಷಣ, ನೈತಿಕ ಮೌಲ್ಯಗಳು ಮತ್ತು ಕ್ರೀಡೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ವಾರಕ್ಕೊಮ್ಮೆ ಸಂಸ್ಕಾರದ ಕುರಿತು ವಿಶೇಷ ತರಗತಿಗಳು, ತಜ್ಞರ ಉಪನ್ಯಾಸಗಳು ಹಾಗೂ ಜೀವನ ಮೌಲ್ಯಗಳ ಬೋಧನೆ ನಡೆಯುತ್ತಿದೆ. ಸಮಾರಂಭದ ಅಂಗವಾಗಿ ವಿದ್ಯಾರ್ಥಿಗಳಿಂದ ನೃತ್ಯ, ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕಳೆದ 6 ವರ್ಷಗಳಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಸೇವೆ ಸಲ್ಲಿಸಿದ ಭಕ್ತರಿಗೆ ಅಪ್ಪಾಜಿ ಗುರುಸೇವಾ ಭಾಗ್ಯ ಪ್ರಶಸ್ತಿ ನೀಡಲಾಗುತ್ತಿದೆ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಮತ್ತು ಆಂಧ್ರಪ್ರದೇಶಗಳಲ್ಲಿರುವ ಶ್ರೀಗಳ ಸೇವಕರನ್ನು ಗುರುತಿಸಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದರು. ಜಿಡ್ಗಾ ಮುಗಳಖೋಡದ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರ ಆಯ್ಕೆಯಂತೆ ಈ ವರ್ಷ ಶ್ರೀಮಂತರಾವ್ ಪಾಟೀಲ್, ಸುಮಂಗಲಾ ಪಾಟೀಲ್, ಸಿದ್ದರಾಮ್ ಯಾದವಾಡ್, ಅಣ್ಣಪ್ಪ ನಾವಿ ಹಾಗೂ ಶರಣಬಸಪ್ಪ ಸಲ್ಗರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೀತಕ್ಕಂಥ ಈ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇದೇ 22ರಂದು ಸಾಯಂಕಾಲ 5:30 ಗಂಟೆಗೆ ರವಿವಾರ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಅಂತ ಪ್ರತಿ ವರ್ಷ ಮಾಡ್ತೀವಿ. ಆ ಕಾರ್ಯಕ್ರಮದ ನಿಮಿತ್ತವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಜಿಡ್ಗಾ ಮುಗಳಖೋಡದ ಒಡೆಯರಾಗಿರ್ತಕ್ಕಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಹಾಗೂ ಈಗಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದಿವ್ಯ ನೇತೃತ್ವದಲ್ಲಿ ಈ ಶಿಕ್ಷಣ ಸಂಸ್ಥೆ 2009ರಿಂದ ಆರಂಭವಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಇಲ್ಲಿವರೆಗೆ ಸುಮಾರು 4-5 ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ಮೂಲಕ ಅನೇಕ ಮಹತ್ತರದ ಸಾಧನೆಗಳನ್ನು ಮಾಡುವ ಮೂಲಕ
ಯಾಕಂದರೆ ಕಳೆದ 2-3 ವರ್ಷದಿಂದ ಈ ಗುಲ್ಬರ್ಗಾದಲ್ಲಿ ಪ್ರತಿಷ್ಠಿತ ಶಾಲೆಗಳ ಪಟ್ಟಿಯಲ್ಲಿ ಅಪ್ಪಾಜಿ ಗುರುಕುಲ ಶಾಲೆ ಒಂದು. SSLC ರಿಸಲ್ಟ್ನಲ್ಲಿ 95ರಿಂದ 97 ಫಲಿತಾಂಶವನ್ನು ಇಲ್ಲಿವರೆಗೆ ನಾವು ತೆಗೆದುಕೊಂಡು ಬಂದಿದ್ದೀವಿ. ಹಳ್ಳಿ ಮಕ್ಕಳು ಹೆಚ್ಚಿಗೆ, ಆಮೇಲೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳು ಕೂಡ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಈ ಶಾಲೆಯ ವಿಶೇಷತೆ ಅಂದರೆ ಸಂಗೀತ, ನಾಟಕ, ಕಲೆ, ಸಾಂಸ್ಕೃತಿಕ, ಕ್ರೀಡೆ, ಕರಾಟೆ ಎಲ್ಲವನ್ನು ಜೊತೆಗೆ ಮಕ್ಕಳಿಗೆ ನೈತಿಕ ಶಿಕ್ಷಣ ಕೂಡ ಕೊಡ್ತೀವಿ. ಮತ್ತು ಆ ನೈತಿಕ ಶಿಕ್ಷಣ ಮಕ್ಕಳಿಗೆ ವಾರಕ್ಕೊಮ್ಮ ಒಬ್ಬ ನುರಿತ ಉಪನ್ಯಾಸಕರಿಂದ ಬೋಧನೆ ಮಾಡ್ತಕ್ಕಂಥ, ಉಪನ್ಯಾಸ ನೀಡ್ತಕ್ಕಂಥ ಕೆಲಸ ಕೂಡ ಈ ಸಂಸ್ಥೆಯಲ್ಲಿ ಮಾಡ್ತೀವಿ. ಕಳೆದ 10-15 ವರ್ಷಗಳಿಂದ ಒಂದು 50 ಜನ ಮಕ್ಕಳಿಗೆ ನಾವು ಉಚಿತ ಶಿಕ್ಷಣ ಕೂಡ ಕೊಟ್ಟಿವಿ. ಸರ್ಕಾರ ಏನು ಸವಲತ್ತು ಕೊಡ್ತದ ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ವಿತೌಟ್ ಡೊನೇಷನೇ ಇಲ್ಲ. ಡೊನೇಷನ್ ಇರಲಾರ್ದೇ ಶಿಕ್ಷಣ ಸಂಸ್ಥೆ. ಮತ್ತು ಇಲ್ಲಿ ಒಂದು ಮನೆ ಬಾಜು ಟ್ಯೂಷನ್ ಕಲಿಸ್ಬೇಕಾದ್ರೆ ಇವತ್ತು 4ರಿಂದ 5 ಸಾವಿರ ರೂಪಾಯಿ ಬೇಕಾಗ್ತದೆ. ಆದರೆ ನಾವು ಆ ಮಕ್ಕಳಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಅಂತೆ, ಪ್ರೈಮರಿಯಿಂದ 1,000 ರೂಪಾಯಿ ಅಂತೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಶ್ರೀನಿವಾಸ ಸರಡಿಗೆಯ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ACP ಸಬ್ ಅರ್ಬನ್ನ ನಮ್ಮ ಆತ್ಮೀಯರು ಶರಣಬಸಪ್ಪ ಹೀರಾ ಸರ್ ಅವರು ಕಾರ್ಯಕ್ರಮ ಉದ್ಘಾಟನೆಯನ್ನು ನಡೆಸ್ತಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಡಗ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿಯವರ ಸೋದರರಾಗಿರ್ತಕ್ಕಂಥ ಮತ್ತು ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಬಸವರಾಜ್ ಮಠಪತಿಯವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ರಾಘವೇಂದ್ರ ಭಜಂತ್ರಿಯವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ, ಮತ್ತು ಮಾದೇವ್ ಪಾಟೀಲ್ ಅವರು ಕೂಡ ಆರಕ್ಷಕ ನಿರೀಕ್ಷಕರು ಅವರಿರ್ತಾರೆ. ಆಮೇಲೆ ಶಿವಾನಂದ್ ಕಜೂರ್ಗಿ ಅವರು ದಿಶಾ ಕಾಲೇಜಿನ ವ್ಯವಸ್ಥಾಪಕ ಮುಖ್ಯಸ್ಥರು, ಅವರು ಕೂಡ ಈ ಸಂದರ್ಭದಲ್ಲಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಹಿರಿಯ ವರದಿಗಾರರು ನಮ್ಮ ಗುರುಗಳಾಗಿರ್ತಕ್ಕಂಥ ಜಯತೀರ್ಥ ಪಾಟೀಲ್ ಸರ್ ಅವರು ಕೂಡ ಕಾರ್ಯಕ್ರಮದ ಅತಿಥಿಗಳಾಗಿ ಇರ್ತಾರೆ. ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ನನಗೆ ಯಾವತ್ತೂ ಮಾರ್ಗದರ್ಶಕರಾಗಿ ನಮ್ಮ ಕಾಕಂದಿರು ಶರಣಬಸಪ್ಪ ಮಾಲಿಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಸುಮಾರು 7-8 ವರ್ಷಗಳಿಂದ ನಮ್ಮ ಶ್ರೀಮಠದ ಪರಂಪರೆಯಂತೆ ನಾವು ಮಕ್ಕಳಿಗೆ ಗುರುಕುಲ ಅಂತಲೇ ಶಾಲೆಯ ಹೆಸರಿಟ್ಟಿವಿ. ಆ ಗುರುಕುಲ ಮಾದರಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂದಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರು ಅವರಿಗೆ ಸೇವೆ ಮಾಡಿದಂಥ ಬಹಳಷ್ಟು ಜನ ನಮ್ಮ ಗುರುವಿನ ಸೇವೆ ಮಾಡಿದ್ದಾರೆ. ಅವರಿಗೆ ಸೇವೆ ಮಾಡಿದಂಥ ಮಹನೀಯರಿಗೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ 4 ರಾಜ್ಯದ ಭಕ್ತಾದಿಗಳು ನಮ್ಮ ಮಠಕ್ಕೆ ಸೀಮಿತವಾಗಿರೋದರಿಂದ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಶಿವಯೋಗಿ ಸಿದ್ದರಾಮೇಶ್ವರಿಗೆ ಸೇವೆ ಮಾಡಿದವರು. ಆಲ್ಮೋಸ್ಟ್ ಎಲ್ಲ ವಯಸ್ಸಾದವರು ಹೆಚ್ಚಾರಾಗ ಅದರ ಜೊತೆಗೆ ಒಬ್ಬರಿಗೆ ಮರಣೋತ್ತರ ಪ್ರಶಸ್ತಿ ಕೂಡ ನಾವು ಅಪ್ಪಾಜಿ ಗುರು ಸೇವಾ ಭಾಗ್ಯ ಅಂತೇಳಿ ಪ್ರಶಸ್ತಿ ಕೊಡ್ತೀವಿ. ಇದು ಆಯ್ಕೆ ಸಮಿತಿ ಏನಿರ್ತದೆ ಅಂದರೆ ಈ ಪ್ರಶಸ್ತಿ ಕೊಡಲಿಕ್ಕೆ ನಮ್ಮ ಮುರುಘರಾಜೇಂದ್ರ ಅಪ್ಪಾಜಿಯವ್ರನ್ನೇ ಆಯ್ಕೆ ಮಾಡ್ತಾರೆ. ಅವರು ಮತ್ತು ಇವರು ಯಾರೂ ನಮಗೆ ಪರಿಚಯ ಇದ್ದವರಲ್ಲ, ಹೆಚ್ಚು ಕಮ್ಮಿ ನಾವು ನೋಡಿದವರು, ದೂರಿಂದ ಇದ್ದವರು, ಮತ್ತು ಬೇರೆ ಬೇರೆ ಕಡೆಗೆಲ್ಲ ನಮ್ಮ ಗುರುಗಳು ಸಂಚಾರ ಮಾಡಿದ್ರಲಿಂದ ಅಲ್ಲಲ್ಲಿ ಭಕ್ತರಿಗೆ ಕೂಡ ಅವಕಾಶ ಸಿಗಲಿ ಅಂತೇಳಿ ರಾಷ್ಟ್ರ ಪ್ರಶಸ್ತಿ ಅಂತಲೇ ಆಯ್ಕೆ ಮಾಡ್ಕೊಂಡಿವಿ. ನಾವೆಲ್ಲರೂ ಗುರುವಿನ ಭಕ್ತರಾಗಿದ್ದ ಕಾರಣ ಪ್ರತಿ ವರ್ಷ ಗುರುವಿನ ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಜೊತೆಗೆ ಇಂಥ ಒಂದು ಪ್ರಶಸ್ತಿ, ಸಂಗೀತ, ನಾಟಕ, ಸಾಂಸ್ಕೃತಿಕ, ಮತ್ತು ನಮ್ಮ ರಿಟೈರ್ಮೆಂಟ್ ಆದವರಿಗೆ ಪ್ರಶಸ್ತಿ, ಮತ್ತು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ ಪುರಸ್ಕಾರ, SSLC ವಿದ್ಯಾರ್ಥಿಗಳಿಗೆ ಪಾಸ್ ಆದವರಿಗೆ ಗೌರವ ಪುರಸ್ಕಾರ, ಮತ್ತು ನಮ್ಮಲ್ಲಿ KG ಮಕ್ಕಳು ಹಿಡ್ಕೊಂಡು 10th ತನಕ ಯಾರು ಟಾಪರ್ಸರ ಅವ್ರ ಪಾಲಕರಿಗೆ ಸನ್ಮಾನ ಮಾಡ್ತೀವಿ, ಅವರನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಮ್ಮ ರಾಜ್ಕುಮಾರ್ ಬಿರಾದಾರ್, ಶರಣಬಸಪ್ಪ ಬಿ ಮಾಲಿಪಾಟೀಲ್, ಶಾಲೆ ಶಿಕ್ಷಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ದೇವಿನಗರ ಬಡಾವಣೆಯಲ್ಲಿ ನಡೆದ ಘಟನೆಯೊಂದು ಸ್ಥಳೀಯರನ್ನು ಬೆಚ್ಚಿ ಬೀಳಿಸಿದೆ. ದೇವಿನಗರದಲ್ಲಿ ಮನೆಯ ಮುಂಭಾಗದಲ್ಲಿ ಆಟವಾಡುತ್ತಿದ್ದ 5 ಮಕ್ಕಳ ಮೇಲೆ ಏಕಾಏಕಿ ಬೀದಿ ನಾಯಿ ದಾಳಿ ನಡೆಸಿದೆ. ಅಚ್ಚರಿಗೊಂಡ ಮಕ್ಕಳಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಕಣ್ಣು, ಕಿವಿ ಹಾಗೂ ಎದೆ ಭಾಗಗಳಿಗೆ ಗಂಭೀರ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಗಾಯಗೊಂಡ ಮಕ್ಕಳನ್ನು ತಕ್ಷಣವೇ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವೈದ್ಯರು ಮಕ್ಕಳ ಸ್ಥಿತಿ ಸ್ಥಿರವಾಗಿದ್ದು ಅಗತ್ಯ ಚಿಕಿತ್ಸೆ ಮುಂದುವರೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಘಟನೆಯ ನಂತರ ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವಿನಗರ ಸೇರಿದಂತೆ ನಗರದ ಹಲವೆಡೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಎಂದು ಅವರು ದೂರಿದ್ದಾರೆ.
ಶಾಲೆಗೆ ಹೋಗುವ ಮಕ್ಕಳು ಹಾಗೂ ಹಿರಿಯರು ಭಯಭೀತರಾಗಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಹಿಡಿದು ಸ್ಥಳಾಂತರಿಸುವುದು ಅಥವಾ ಶಸ್ತ್ರಚಿಕಿತ್ಸೆ, ಸ್ಟೆರಿಲೈಸೇಷನ್ ಹಾಗೂ ಲಸಿಕೆ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಸಾರ್ವಜನಿಕರು ಪಾಲಿಕೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ನಗರ ಪಾಲಿಕೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕಲಬುರಗಿಯನ್ನು ಕರ್ನಾಟಕದ ಸೃಜನಶೀಲ ನಗರವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಲಬುರಗಿ ನಗರದಲ್ಲಿ ಇದೇ ಮೊದಲ ಬಾರಿಗೆ ಕಲಬುರಗಿ ಜಿಲ್ಲಾಡಳಿತ, ಕಲಬುರಗಿ ನೆಕ್ಸ್ಟ್ ಫೌಂಡೇಶನ್ ಮತ್ತು ಬೆಂಗಳೂರಿನ ರಂಗಶಂಕರ ಸಹಯೋಗದಲ್ಲಿ ಇದೇ ಫೆಬ್ರವರಿ 21ರಿಂದ 28ರವರೆಗೆ ರಾಷ್ಟ್ರೀಯ ನಾಟಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಫೌಜಿಯಾ ತರನ್ನು ರಂಗಶಂಕರ ಸಂಸ್ಥೆಯ ಅರುಂಧತಿ ನಾಗ್ ಅವರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಂಟಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಯ ಪ್ರಸಿದ್ಧ ನಾಟಕಗಳು ಪ್ರದರ್ಶನಗೊಳ್ಳಲಿದೆ. ಇದಲ್ಲದೆ ಕಲಬುರಗಿ ರಂಗಾಯಣದಲ್ಲಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ವಿಶೇಷವಾಗಿ ಮಕ್ಕಳಿಗಾಗಿ ನಾಟಕಗಳು ಪ್ರಸ್ತುತಪಡಿಸಲಾಗುತ್ತಿದೆ. ಇನ್ನು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ರಂಗಭೂಮಿ ಕುರಿತಂತೆ ಹೆಸರಾಂತ ರಂಗಕರ್ಮಿಗಳೊಂದಿಗೆ ಪ್ರತಿದಿನ ವಿವಿಧ ವಿಷಯಗಳ ಕುರಿತು ಸಂವಾದಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿಯಲ್ಲಿ ರಂಗ ಚಟುವಟಿಕೆ ವಿಸ್ತರಿಸಬೇಕು, ಕಲೆ ಸಂಸ್ಕೃತಿ ಸದಾಭಿರುಚಿ ಬೆಳೆಯಬೇಕೆಂಬ ಉದ್ದೇಶದಿಂದ ಅತ್ಯಂತ ಜನಪ್ರಿಯ ವಿವಿಧ ಶೈಲಿಯ ನಾಟಕ ಪ್ರದರ್ಶನಗಳನ್ನು ಈ ನಾಟಕೋತ್ಸವಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಪ್ರಾದೇಶಿಕ ಕಲಾ ಪ್ರಕಾರಗಳನ್ನು ಮತ್ತು ಕಲಾವಿದರನ್ನು ಗುರುತಿಸಿ ಅವರಿಗೆ ಬೆಂಬಲ ನೀಡುವ ಮೂಲಕ ಸ್ಥಳೀಯ ರಂಗಭೂಮಿ ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಸಮೃದ್ಧಗೊಳಿಸುವುದು ಈ ರಂಗೋತ್ಸವದ ಪ್ರಮುಖ ಆಶಯವಾಗಿದೆ. ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ದೇಶದ ವಿವಿಧ ಭಾಗಗಳ ಶ್ರೇಷ್ಠ ನಾಟಕಗಳು ಪ್ರದರ್ಶನಗೊಳ್ಳಲಿವೆ. ಫೆಬ್ರವರಿ 21ಕ್ಕೆ ಬಿ ಜಯಶ್ರೀ ನಿರ್ದೇಶನದ ಕರಿಮಾಯಿ ಕನ್ನಡ ಭಾಷೆಯ ನಾಟಕ ಬೆಂಗಳೂರಿನ ಸ್ಪಂದನ ತಂಡದಿಂದ, ಫೆಬ್ರವರಿ 22ಕ್ಕೆ ಅಜಿತೇಶ್ ಗುಪ್ತಾ ಮತ್ತು ಮೋಹಿತ್ ಅಗ್ರವಾಲ್ ನಿರ್ದೇಶನದ ಜೋ ಡೂಬಾ ಸೋ ಪಾರ್ ಹಿಂದಿ ಮತ್ತು ಉರ್ದು ಭಾಷೆಯ ನಾಟಕ ಮುಂಬೈ ಅರಣ್ಯ ಥಿಯೇಟರ್ ಗ್ರೂಪ್ದಿಂದ, ಫೆಬ್ರವರಿ 23ಕ್ಕೆ ಬಿ.ವಿ. ರಾಜಾರಾಮ್ ನಿರ್ದೇಶನದ ಮುಖ್ಯಮಂತ್ರಿ ಕನ್ನಡ ಭಾಷೆಯ ನಾಟಕ ಬೆಂಗಳೂರಿನ ಕಲಾ ಗಂಗೋತ್ರಿ ತಂಡದಿಂದ, ಫೆಬ್ರವರಿ 24ಕ್ಕೆ ಸುಮಿತ್ ವ್ಯಾಸ್ ನಿರ್ದೇಶನದ ಪುರಾಣ ಚಾವಲ್ ಹಿಂದಿ ಭಾಷೆಯ ನಾಟಕ ಮುಂಬೈ ಡಿ.ಫಾರ್ ಡ್ರಾಮಾ ತಂಡದಿಂದ, ಫೆಬ್ರವರಿ 25ಕ್ಕೆ ಗಣೇಶ್ ಮಂದಾರ್ತಿ ಅವರ ನಿರ್ದೇಶನದ ಕಾಮರೂಪಿಗಳು ಕನ್ನಡ ಭಾಷೆಯ ನಾಟಕ ಬೆಂಗಳೂರಿನ ಸಂಚಯ ತಂಡದಿಂದ, ಫೆಬ್ರವರಿ 26ಕ್ಕೆ ಅನುರೂಪ ರಾಯ್ ನಿರ್ದೇಶನದ ಅಬೌಟ್ ರಾಮ್ ನವದೆಹಲಿ ಕಥಾಕಥಾ ಪಪೆಟ್ ಆರ್ಟ್ಸ್ ಟ್ರಸ್ಟ್ ತಂಡದಿಂದ, ಫೆಬ್ರವರಿ 27ಕ್ಕೆ ಹುಲಗಪ್ಪ ಕಟ್ಟಿಮನಿ ನಿರ್ದೇಶನದ ಮತ್ತು ಕಲಬುರಗಿ ರಂಗಾಯಣ ಪ್ರಸ್ತುತಪಡಿಸುವ ಕಾಲಚಕ್ರ ಕನ್ನಡ ಭಾಷೆಯ ನಾಟಕ ಹಾಗೂ ಫೆಬ್ರವರಿ 28ಕ್ಕೆ ಲಕ್ಷ್ಮಣ್ ಕೆಪಿ ನಿರ್ದೇಶನದ ಬಾಬ್ ಮಾರ್ಲೆ ಫ್ರಮ್ ಕೋಡಿಹಳ್ಳಿ ಕನ್ನಡ ಭಾಷೆಯ ನಾಟಕ ಬೆಂಗಳೂರಿನ ಜಂಗಮ ಕಲೆಕ್ಟಿವ್ ತಂಡದಿಂದ ಪ್ರಸ್ತುತಪಡಿಸಲಾಗುತ್ತಿದೆ. ಕಲಬುರಗಿ ರಂಗಾಯಣದಲ್ಲಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಶಾಲಾ ಮಕ್ಕಳಿಗಾಗಿ ಮಾತಿಲ್ಲದ ಪಪೆಟ್ ನಾಟಕಗಳು ಪ್ರದರ್ಶನಗೊಳ್ಳಲಿವೆ. ಫೆಬ್ರವರಿ 22 ಮತ್ತು 23ಕ್ಕೆ ರಂಗಶಂಕರ ನಿರ್ಮಾಣದ ಮತ್ತು ಸುರೇಂದ್ರನಾಥ್ ಎಸ್ ನಿರ್ದೇಶನದ ಸರ್ಕಲ್ ಆಫ್ ಲೈಫ್, ಫೆಬ್ರವರಿ 24 ಮತ್ತು 25ಕ್ಕೆ ಮುಂಬೈನ ರೆಡ್ ಎಂಟರ್ಟೈನ್ಮೆಂಟ್ ತಂಡದಿಂದ ಜಾಬ್ಲೆಸ್ ಜಾಬ್ ಹಾಗೂ ಫೆಬ್ರವರಿ 26 ಮತ್ತು 27ಕ್ಕೆ ಬೆಂಗಳೂರಿನ ರಂಗಶಂಕರ ಪ್ರಸ್ತುತಪಡಿಸುವ ಮತ್ತು ಗಟ್ ರೋಡ್ ಟ್ರೋಬಿಂಗರ್ ನಿರ್ದೇಶನದ ಚಿಪ್ಪಿ ದಿ ಚಿಕ್ಕಲ್ಲಿ ನಾಟಕ ಮಕ್ಕಳನ್ನು ರಂಜಿಸಲಿವೆ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಪ್ರತಿದಿನ ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ರಂಗಾಸಕ್ತರಿಗೆ ವಿಶೇಷ ಸಂವಾದ ಆಯೋಜಿಸಿದೆ. ಫೆಬ್ರವರಿ 22ಕ್ಕೆ ಕರ್ನಾಟಕದ ಕಂಪನಿ ನಾಟಕಗಳು ಕುರಿತು ಬಿ ಜಯಶ್ರೀ, ಫೆಬ್ರವರಿ 23ಕ್ಕೆ ರಂಗಾಭಿನಯದ ಸೂಕ್ಷ್ಮತೆಗಳು ಕುರಿತು ಎಚ್.ಕೆ. ಶ್ವೇತಾರಾಣಿ, ಫೆಬ್ರವರಿ 24ಕ್ಕೆ ನಾಟಕ ಮತ್ತು ಜಾನಪದ ಕಲೆಗಳು ಕುರಿತು ಕೃಷ್ಣಮೂರ್ತಿ ಹನ್ನೂರ್, ಫೆಬ್ರವರಿ 25ಕ್ಕೆ ನಿರ್ದೇಶನದ ಟಿಪ್ಪಣಿಗಳು ಕುರಿತು ನಟರಾಜ್ ಹೊನ್ನವಳ್ಳಿ, ಫೆಬ್ರವರಿ 26ಕ್ಕೆ ಭಾರತದ ಅಭಿಜಾತ ರಂಗಭೂಮಿ ಕುರಿತು ಜೆ. ಶ್ರೀನಿವಾಸ ಮೂರ್ತಿ ಹಾಗೂ ಫೆಬ್ರವರಿ 27ಕ್ಕೆ ರಂಗಪಠ್ಯವನ್ನು ತಯಾರಿಸಿಕೊಳ್ಳುವುದರ ಬಗ್ಗೆ ಲಕ್ಷ್ಮಣ ಕೆಪಿ ಅವರು ಸಂವಾದ ನಡೆಸಲಿದ್ದಾರೆ. ಬಹಳ ಖುಷಿ ಅನಿಸ್ತಾ ಇದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ಜೊತೆಗೆ ನಮ್ಮೊಂದಿಗೆ ಅರುಂಧತಿ ನಾಗ್ ಮೇಡಮ್ನವರು ಮತ್ತು ಅವ್ರ ತಂಡನವರು ಎಲ್ಲರೂ ಬಂದಿದ್ದಾರೆ. ಜೊತೆಗೆ
ನಮ್ಮ ಕಲಬುರಗಿ ನೆಕ್ಸ್ಟ್ ವತಿಯಿಂದ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಎಲ್ಲರೂ ಯಾರ್ಯಾರು ಅಧಿಕಾರಿ ವರ್ಗನವರು, ಸಿಬ್ಬಂದಿ ವರ್ಗನವರು ಎಲ್ಲರೂ ಬಂದಿದ್ದೀರಿ. ನನಗೆ ಭಾಳ ಖುಷಿ ಅನಿಸ್ತಾ ಇದೆ. ಮೊದಲನೇದಾಗಿ ನಾವು ಮಾಡ್ತಾ ಇರೋದು ಈ ರೀತಿ ಒಂದು ನಾಟಕೋತ್ಸವ ಕಲಬುರಗಿಯಲ್ಲಿ. ಹಿಂದೆ ಸಹ ರಂಗಾಯಣ ಅವ್ರ ಜೊತೆ ನಾವು ತಮಗೆ ಗೊತ್ತಿರೋ ಹಾಗೆ ನಮ್ಮ ರಂಗಮಂದಿರ ಎಲ್ಲ ಇನಾಗ್ರೇಷನ್ ಆದ ನಂತರ, ರೆನೋವೇಷನ್ ಎಲ್ಲ ಆದ ನಂತರ ಬಹಳಷ್ಟು ಪ್ಲೇಸ್ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಕಲ್ಚರ್ ಈ ಜಿಲ್ಲೆಯಲ್ಲಿ ನಾವು ಎಲ್ಲರಿಗೆ ತಲುಪೋ ರೀತಿ, ಬರೀ ಅಧಿಕಾರಿ ವರ್ಗವರು ಅಥವಾ ಶ್ರೀಮಂತರವ್ರಿಗೆ ಮಾತ್ರ ಅಲ್ಲದೆ ಪ್ರತಿಯೊಬ್ಬರಿಗೆ ರೀಚ್ ಆಗೋ ರೀತಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮೆಡಿಕಲ್ ಕಾಲೇಜಸ್ ಇವೆ, ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಡಿಗ್ರಿ ಕಾಲೇಜಸ್ ಇದೆ. ಯೂತ್ ಆಫ್ ಕಲಬುರ್ಗಿ ಶುಡ್ ಬಿ ಎಕ್ಸ್ಪೋಸ್ ಟು ಸಚ್ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಈಗಾಗಲೇ ನಾವು ತಿಂಗಳವಾರು ಬಹಳಷ್ಟು ಒಂದು ಕಾರ್ಯಕ್ರಮ ಹಾಕ್ಸ್ಕೊಂಡಿದ್ದೀವಿ. ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಚಾಲೂ ಮಾಡಿದ್ದೀವಿ. ಆರ್ಟ್ ಆ್ಯಂಡ್ ಸ್ಟ್ರೀಟ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಸ್ಟಾರ್ಟ್ ಮಾಡಿದ್ದೀವಿ. ಸಾಹಿತ್ಯೋತ್ಸವ ಬಗ್ಗೆ, ಲಿಟ್ರರಿ ಫೆಸ್ಟ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಪ್ಲೀಸ್ ಕಮ್, ಎನ್ಕರೇಜ್ ದ ಆರ್ಟಿಸ್ಟ್ ಆ್ಯಂಡ್ ಬಿ ಪಾರ್ಟ್ ಆಫ್ ಸಮಥಿಂಗ್ ದಟ್ ವಿ ಆರ್ ಟ್ರೈಂಗ್ ಟು ಡೂ ಫಾರ್ ದ ಫಸ್ಟ್ ಟೈಮ್. ಈ ಒಂದು ಹೆಜ್ಜೆ ಇಡ್ತಾ ಇರೋದು ನಾವು ಒಂದು ಹೊಸತನ ತರೋದಕ್ಕೆ ಮತ್ತು ಇಲ್ಲಿ ಸಾರ್ವಜನಿಕರಿಗೋಸ್ಕರ ಈ ಬಗ್ಗೆ ಅವ್ರನ್ನೂ ಬಂದು ಭಾಗವಹಿಸಿ ಅಂತ. ನನಗೆ ನೆನಪಿದೆ, ನಾವೆಲ್ಲ ಸಣ್ಣವರಿದ್ದಾಗ ಕಾಲೇಜ್ ವತಿಯಿಂದ ಅಥವಾ ಸ್ಕೂಲ್ ವತಿಯಿಂದ ಕರ್ಕೊಂಡು ಹೋಗ್ತಾ ಇದ್ರು. ನಾವು ಒಂದು ಪಟ್ಟಣದಲ್ಲಿ, ಕ್ಷೇತ್ರದಲ್ಲಿ ಇದೆ ಅಂತ ನನಗೆ ಆ ರೀತಿ ಎಕ್ಸ್ಪೋಜರ್ ಸಿಕ್ಕಿತ್ತು. ಒಂದು ಜಿಲ್ಲಾ ಮಟ್ಟದಲ್ಲಿ ಗ್ರಾಮೀಣ ಕ್ಷೇತ್ರದ ಮಕ್ಕಳು ಇರಬಹುದು, ಗ್ರಾಮೀಣ ಕ್ಷೇತ್ರದ ಯುವಕರು ಯುವತಿನಿಯವರು ಇರಬಹುದು, ಅವರೆಲ್ಲರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ತಾವು ಒಂದು ಪಾಸಿಟಿವಿಟಿಯಿಂದ ಒಂದು ಪ್ರೋತ್ಸಾಹನ ಕೊಡ್ತೀರಾ ಅಂದರೆ ನಾವು ಡೆಫಿನೆಟ್ಲಿ ವಿ ವಿಲ್ ಬಿ ಏಬಲ್ ಟು ಮೇಕ್ ದಿಸ್ ನಾಟಕೋತ್ಸವ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ವಿಚ್ ವಿಲ್ ಗೋ ಅಹೆಡ್ ಫಾರ್ ದ ನೆಕ್ಸ್ಟ್ 5 years. ನೆಕ್ಸ್ಟ್ ಮುಂದಿನ 4 ವರ್ಷ ಇನ್ನೂ ಫರ್ದರ್ ನಾವು ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಇನ್ನೂ ಮಾಡಿ, ಅದರಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ. ಪುಸ್ತಕ ಮೇಳನೂ ಅದ್ರ ಜೊತೆಗೆ ಸೇರಬಹುದು. ಲೋಕಲ್ಗಳಿಗೆ ನಾವು ಅವಕಾಶ ಕೊಡೋ ರೀತಿ ಏನೇನು ನಾವು ಹೆಚ್ಚು ಪ್ರಮಾಣದಲ್ಲಿ ಆದ್ಯತೆ ಕೊಡಬಹುದು ಅದೆಲ್ಲ ಮಾಡಿಸಬಹುದು. ಸೊ ಇಟ್ ಈಸ್ ಮೈ ಪ್ಲೆಷರ್ ಟು ಇನ್ವೈಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಟು ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ದಟ್ ವಿ ಆರ್ ಆರ್ಗನೈಸಿಂಗ್. ಬರೀ ಟೂರಿಸ್ಟ್ ಥರ ಬಂದಿಲ್ಲ ನಾನು. ಸೊ ನನ್ನ ಹವ್ಯಾಸ, ನನ್ನ ಜೀವನ, ನನ್ನ ಇಡೀ ಜೀವನದ ಗುರಿ ಬರೀ ಥಿಯೇಟರ್ ಆಗಿದೆ. ನಾನು ಶಂಕರ್ ಹೋದ ಮೇಲೆ ಆಗಲಿ ಬದುಕೊಂಡು ಬಂದಿರೋದು, ಒಂಥರ ಖುಷಿಯಾಗಿ ಪ್ರೊಡಕ್ಟಿವ್ ಆಗಿ ಬದುಕೊಂಡು ಬಂದಿರೋದು ಅಂದರೆ ನಾಟಕದಿಂದ. ನನ್ನಲ್ಲಿ ಆ ನಾಟಕದ ಒಂದು ಗುಣ ಇತ್ತು, ಒಂದು ಛಲ ಇತ್ತು. ಅದರಿಂದ ರಂಗಶಂಕರ ಅಂತ ಒಂದು ಸಂಸ್ಥೆ ಕಟ್ಟಕ್ಕೆ ಅವಕಾಶ ಸಿಕ್ತು ನನಗೆ. ರಂಗಶಂಕರಕ್ಕೆ ಈಗ 21 ವರ್ಷ ಆಗಿದೆ. ಈ 21ನೇ ವರ್ಷದಲ್ಲಿ ಇದು ಒಂದು ನಮಗೆ ಗಿಫ್ಟ್ ಸಿಕ್ಕಿದೆ ಅಂತ ನಾನು ಹಂಗೆ ಭಾವಿಸ್ತೀನಿ. ಯಾಕೆಂದರೆ ನಮಗೆ ಬೆಂಗಳೂರಲ್ಲಿ ಯಾರೂ ಕೇಳಲಿಲ್ಲ ನೀವು ಫೆಸ್ಟಿವಲ್ ಮಾಡಿರಿ ಅಂತ. ನಾವೇ ಫೆಸ್ಟಿವಲ್ ಮಾಡ್ಕೊಂಡು ಬಂದಿದ್ದೀವಿ 21 ವರ್ಷದಿಂದ. ಬೇರೆ ಬೇರೆ ಪ್ರಾಂತದಿಂದ, ಬೇರೆ ಬೇರೆ ಪ್ರದೇಶಗಳಿಂದ ನಾಟಕಗಳನ್ನು ಇನ್ವೈಟ್ ಮಾಡಿಕೊಂಡು ಸಣ್ಣ ಫೆಸ್ಟಿವಲ್ಗಳನ್ನು ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಆ ನಮ್ಮ ಎಕ್ಸ್ಪೀರಿಯನ್ಸ್ನ ನಾವು ಒಂದು ಇಲ್ಲಿ ಕಲಬುರಗಿಗೆ ಒಂದು ಕೊಡುಗೆ ಥರ ಕೊಡ್ತಾಯಿದ್ದೀವಿ. ಈಗ ನಿಮ್ಮ ಕಲಬುರಗಿ ಆಡಳಿತದಲ್ಲಿರೋರಿಗೆ ಅಷ್ಟು ಸೆನ್ಸಿಟಿವಿಟಿ ಇರೋದರಿಂದ ಅವರು ಈ ಫೆಸ್ಟಿವಲ್ನ ಎನ್ಕರೇಜ್ ಮಾಡಿದ್ದಾರೆ. ಇಲ್ಲದ್ರೆ ಆಗ್ತಾ ಇರಲಿಲ್ಲ. ಸೊ ಪೊಲಿಟಿಕಲ್ ವಿಲ್, ಇಫ್ ಇಟ್ ಈಸ್ ದೇರ್ ಇನ್ ದಿ ಆರ್ಟಿಸ್ಟಿಕ್ ವರ್ಲ್ಡ್, ನಥಿಂಗ್ ಲೈಕ್ ಇಟ್. ಅಂದರೆ ಈಗ ನಮಗೆ 1.5 ತಿಂಗಳು 2 ತಿಂಗಳು ನಾವು ನಾಟಕ ಮಾಡಿರ್ತೀವಿ. ನಾವು ನಾಟಕ ರಿಹರ್ಸಲ್ ಮಾಡ್ತೀವಿ, ನಾಟಕ ನಿಮ್ಮ ಮುಂದೆ ಇಡ್ತೀವಿ. ಅದು ನಮ್ಮ ಇದಕ್ಕೆ ಬೆಲೆ ಕೊಡಿ. ಅದು 2 ಕಾರಣಕ್ಕೋಸ್ಕರ. ಅಂದರೆ ಇದರಿಂದಾಗಿ ನಮಗೆ ಅದೊಂದು ಗಂಭೀರ ಪ್ರವೃತ್ತಿ ಬೆಳೀತದೆ ಆಡಿಯನ್ಸಲ್ಲಿ. ಆವಾಗ ಮಾತ್ರ ನಾಟಕ ಬೆಳೀಲಿಕ್ಕೆ ಸಾಧ್ಯ. ನಾಟಕ ರಂಗಭೂಮಿ ಅಂತ ನಾವೇನು ಕರಿತೀವಿ, ಅದು ಆವಾಗ ಬೆಳೀಲಿಕ್ಕೆ ಸಾಧ್ಯ. ನಾವು ಅದನ್ನು ಒಟ್ಟಾರೆ ನಾವು ಬಿಟ್ಟರೆ, ಅಂದರೆ ಫ್ರೀಯಾಗಿ ಒಳಗೆ ಬರಲಿಕ್ಕೆ ಬಿಟ್ಟರೆ ಆ ಗಂಭೀರ ಪ್ರವೃತ್ತಿ ಬೆಳೆಯೋಲ್ಲ. ಈಗ ಒಂದು ಚಿಕ್ಕ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ
ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ ಮತದಾರರು ತಮ್ಮ ಮತದಾನದ ಹಕ್ಕು ಮತ್ತು ಪೌರತ್ವದ ಹಕ್ಕುಗಳನ್ನು ರಕ್ಷಿಸುವಂತೆ ಸ್ಲಂ ಜನರ ಸಂಘಟನೆ ಕರ್ನಾಟಕ ಜಿಲ್ಲಾ ಅಧ್ಯಕ್ಷ ಅಲ್ಲಪ್ರಭು ನಿಂಬರ್ಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಭಾರತೀಯ ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ SIR ಪ್ರಕ್ರಿಯೆಯನ್ನು ಈಗಿರುವ ರೂಪದಲ್ಲಿ ನಡೆಸಬಾರದು ಎಂದು ವಿವಿಧ ನಾಗರಿಕ ಸಂಘಟನೆಗಳು ಆಗ್ರಹಿಸಿದೆ. ದೇಶದ 10 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದಿರುವ SIR ಮತ್ತು STR ಪ್ರಕ್ರಿಯೆಗಳ ಪರಿಣಾಮವಾಗಿ ಸುಮಾರು 7 ಕೋಟಿಗೂ ಹೆಚ್ಚು ಮತದಾರರ ಹೆಸರುಗಳು ಪಟ್ಟಿಯಿಂದ ವಜಾಗೊಂಡಿರುವುದಾಗಿ ಆರೋಪಿಸಲಾಗಿದೆ. ಕೇವಲ 1 ತಿಂಗಳೊಳಗೆ ಎಣಿಕೆ ಹಂತವನ್ನು ಪೂರ್ಣಗೊಳಿಸಲು ನೀಡಿದ ಕಠಿಣ ಆದೇಶದಿಂದಾಗಿ ಅನೇಕ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪೌರತ್ವದ ಪುರಾವೆಗಾಗಿ ಹೊಸ ಕಠಿಣ ದಾಖಲೆಗಳ ಅವಶ್ಯಕತೆ ಮಹಿಳೆಯರು, ವಲಸೆ ಕಾರ್ಮಿಕರು, ದಲಿತರು, ಆದಿವಾಸಿಗಳು, ಅಲೆಮಾರಿ ಸಮುದಾಯಗಳು, ಟ್ರಾನ್ಸ್ಜೆಂಡರ್ಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪರಿಣಾಮ ಬೀರಿದೆ ಎಂದು ಸಂಘಟನೆಗಳು ಆರೋಪಿಸಿವೆ. ಚುನಾವಣಾ ಆಯೋಗ ಸ್ವಂತ ಅಂಕಿಅಂಶಗಳ ಪ್ರಕಾರ ಪುರುಷರಿಗಿಂತ ಹೆಚ್ಚಿನ ಮಹಿಳೆಯರು ಮತದಾರರ ಪಟ್ಟಿಯಿಂದ ಹೊರಗುಳಿಯುತ್ತಿದ್ದಾರೆ ಎನ್ನಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಮರ್ಪಕ ತರಬೇತಿ ಮತ್ತು ಮಾರ್ಗದರ್ಶನದ ಕೊರತೆಯಿಂದ ತಪ್ಪುಗಳು ಹೆಚ್ಚಾಗಿವೆ ಎಂಬ ದೂರಿದೆ. ಗುರುತಿನ ಚೀಟಿಯಾಗಿ ಆಧಾರ ಕಾರ್ಡ್ ಅನ್ನು ಸ್ವೀಕರಿಸಬಹುದು ಎಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದರೂ ಕೆಲವು ಕಡೆ ಅಧಿಕಾರಿಗಳು ಅದನ್ನು ಮಾನ್ಯಗೊಳಿಸುತ್ತಿಲ್ಲವೆಂದರು. ರಾಜ್ಯ ಸರ್ಕಾರವು ತಕ್ಷಣ ಸ್ಪಷ್ಟ ಭರವಸೆ ನೀಡಿ ಮತದಾರರ ಹಕ್ಕುಗಳಿಗೆ ಯಾವುದೇ ಹಾನಿಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕ ಸಂಘಟನೆಗಳು ಆಗ್ರಹಿಸಿವೆ. ಆದರೆ ಈ ಕೆಲಸ ಹೇಗೆ ನಡೆಯುತ್ತದೆ ಮತ್ತು ಅದರ ಪ್ರಗತಿ ಏನು ಎಂಬ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕಾಗಿತ್ತು. ಆದರೆ ಇದುವರೆಗೂ ಸಹಿತ ಮಾಹಿತಿಯನ್ನು ನೀಡಿರುವುದಿಲ್ಲ. ಇನ್ನೊಂದು ಕಡೆ ರಾಜ್ಯದ ಬೂತ್ ಮಟ್ಟದ ಅಧಿಕಾರಿಗಳೇನು BLOಗಳು ಇದ್ದಾರೆ, ಅವರಿಗೆ ತಲುಪಲು ಅಸಾಧ್ಯವಾದ ಗುರಿಗಳನ್ನು, ಅಂದರೆ ಒಂದು ದಿವಸಿಗೆ ಇಂತಿಷ್ಟು ಮಾಡಬೇಕು, ನೀವು 200 ಮನೆಗಳು ಮಾಡಬೇಕು, 200 ಜನರಿಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಒತ್ತಡ ಹೇಳತಕ್ಕಂಥದ್ದಿದೆ. ಆದರೆ ಅವಸರದಲ್ಲಿ ಇದು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಅವ್ರು ಮಾಡ್ತಾ ಇರೋದು, ಮೊಬೈಲ್ ಆ್ಯಪ್ ಮೂಲಕ ಮಾಡ್ತಾ ಇರೋದ್ರಿಂದ ತೊಂದರೆಗಳನ್ನು ಸಹಿತ ನಡೀತಾ ಇದೆ. ಇದ್ರ ಬಗ್ಗೆ ಗಮನ ಕೊಡ್ತಕ್ಕಂಥ ಕೆಲಸ ಇದುವರೆಗೂ ಆಗ್ತಾ ಇಲ್ಲ ಅನ್ನೋದು, ಇದು ಆಗಬೇಕು ಅನ್ನೋದು ನಮ್ಮ ಸಂಘಟನೆ ಪ್ರಮುಖವಾಗಿರ್ತಕ್ಕಂಥ ಒತ್ತಡ ನಾವು ಹೇಳ್ತಾ ಇದ್ದೀವಿ. ಆದರೆ ಇದ್ರ ಜೊತೆಗೆ ಕೋಟ್ಯಾಂತರ ಮತದಾರರ ಮೇಲೆ ಏನು ಪರಿಣಾಮ ಬೀರತಕ್ಕಂಥ ವಿಷಯವಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ನೋಡ್ತಾ ಇದ್ದೀವಿ. 1 ತಿಂಗಳು ಕೊಟ್ಟ, 2 ತಿಂಗಳು ಕೊಟ್ಟ, ಈಗ ಲಕ್ಷಾನುಗಟ್ಟಲೆ ಇರ್ತಕ್ಕಂಥ ಮತದಾರರನ್ನ 1-2 ತಿಂಗಳು ಕೊಟ್ಟರೆ ಅವರು ಹೆಂಗೆ ಸಾಧ್ಯ ಆಗ್ತದೆ? ಅದ್ರ ಜೊತೆಗೆ 2023 ಏನು ಮತದಾರರ ಪಟ್ಟಿ ಇದೆ, ಪರಿಷ್ಕರಣಾ ಪಟ್ಟಿ ಕೈಪಿಡಿ ಏನಿದೆ, ಆ ಮತದಾರರ ಪಟ್ಟಿಯ ಪರಿಷ್ಕರಣೆ ವೇಳಾಪಟ್ಟಿ ಪ್ರಕಟವಾಗುವುದು ಕನಿಷ್ಠ 2 ತಿಂಗಳ ಪೂರ್ವ ಸಿದ್ಧತೆ ಆಗಬೇಕು ಅಂತ ಅನ್ನೋದು, ಇದು ಯಾವುದೂ ಆಗಿಲ್ಲ ಅನ್ನೋದು. ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪ್ರತಿಯೊಂದು ಕೆಲಸದ ಮೇಲೆ ಗಮನ ಹರಿಸಲು ಸಮಯ ಹೆಂಗೆ ಸಿಗ್ತದ ಅಂತಕ್ಕಂಥದ್ದು ನಮ್ಮದು. ಇದ್ರ ಜೊತೆಗೆ 2025 ಕರ್ನಾಟಕ ವಿಶೇಷ ತೀವ್ರ ಪರಿಷ್ಕರಣೆ ಏನು ಪುಸ್ತಕದ ಪ್ರಕಾರ ಮುಖ್ಯ ಚುನಾವಣಾ ಅಧಿಕಾರಿಗಳು EO ಮನೆ ಮನೆ ಭೇಟಿ ಮತ್ತು ಹೌಸ್ ಟು ಹೌಸ್ ಏನು ಬದಲಾವಣೆಗಳು ಮತ್ತು ವೇಳಾಪಟ್ಟಿ ಮೇಲೆ ಇದು ಪ್ರತಿ ಜಿಲ್ಲೆಯಲ್ಲೂ ಸಹಿತ ಒಂದು ಸ್ಥಳೀಯವಾಗಿರ್ತಕ್ಕಂಥ ವಾರ್ಡ್ ವೈಸ್ ಆಗಿರ್ಬೋದು, ಗ್ರಾಮಾಂತರ ಪ್ರದೇಶದಲ್ಲಾಗಿರ್ಬೋದು, ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ಇಲ್ಲದೇ ಇದ್ದರೂ ಸಹಿತ ಒಂದು ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳಾಗಿರ್ಬೋದು, ನಗರ ಮಟ್ಟದಲ್ಲಿ ವಾರ್ಡದಲ್ಲಾಗಿರ್ಬೋದು, ಜನರಿಗೆ ಇದ್ರ ಬಗ್ಗೆ ಮಾಹಿತಿ ನೀಡಬೇಕಾದಂಥ ಕೆಲಸ ಅವ್ರು ಮಾಡಬೇಕಾಗಿತ್ತು. ಆದರೆ ಇದುವರೆಗೂ ಸಹಿತ ಮಾಡಿಲ್ಲ. ನಾನು ಮ್ಯಾಪಿಂಗ್ದಲ್ಲಿ ಏನು ಮಾಡ್ತಾ ಇದ್ದಾರೆ, 2002ರಲ್ಲಿ ಏನು ತಾಂತ್ರಿಕ ದೋಷಗಳಿದ್ದು ಮತದಾರರ ಪಟ್ಟಿಯಲ್ಲಿ 2025 ಹೆಸರಿದ್ದರೂ ಸಹಿತ ಅಂಥ ಅನೇಕ ಮತದಾರರ ಪಟ್ಟಿ ಹೆಸರುಗಳನ್ನು 2002ರಲ್ಲಿ ಇದ್ದರೂ ಸಹಿತ 25ರಲ್ಲಿ ಅವ್ರ ಹೆಸರುಗಳೇ ಇಲ್ಲ. ಮೇಲಧಿಕಾರಿಗಳು ನೀವು ಇಷ್ಟು ಮಾಡಲೇಬೇಕು ಅನ್ನೋದು ಒತ್ತಡವನ್ನು ಅವ್ರು ಹೇಳ್ತಾ ಇದ್ದಾರೆ. ಅವರಿಗೆ ಅದರಿಂದ ಸಹಿತ ಒಂದು ಮಾನಸಿಕವಾಗಿ ಅವರು ತೊಂದರೆ ಅನುಭವಿಸೋದ್ರ ಜೊತೆಗೆ ಈ ಒತ್ತಡದ ಮೇಲೆ ಅವರು ತರಾತುರಿಯಲ್ಲಿ ಹೆಸರುಗಳು ಕೆಲವೊಂದು ಇರದೇ ಇದ್ದರೂ ಸಹಿತ ಅಥವಾ ಇದ್ದರೂ ಸಹಿತ ಬಿಟ್ಟು ಹೋಗ್ತಕ್ಕಂಥ ಒಂದು ಅನೇಕ ಘಟನೆಗಳನ್ನು ನಾವು ಇವತ್ತಿನ ನ್ಯೂಸ್ ನೋಡ್ತಾ ಇದ್ದೀವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.